ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನೀಗಲೇ ಹೊರಡ್ತೀನಿ. ಏನಾಯ್ತು? ದೊಡ್ಡಪ್ಪ, ಅದು ಅಲ್ಲಿ ಅಣ್ಣ. ಏನಾಯ್ತು? ದೊಡ್ಡಮ್ಮ, ನಮ್ಮ ಬ್ಯಾಂಕ್ವೆಟ್ ಹಾಲಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತಲ್ಲ, ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆಯಂತೆ. ಯಾರಿಗೇನಾಗ್ಲಿಲ್ವಲ್ಲ? ಅಣ್ಣ ಅದರಲ್ಲಿ ಸಿಕ್ಕಾಕೊಂಡಿದ್ನಂತೆ. ದೊಡ್ಡಪ್ಪ, ನಾವೀಗಲೇ ಅಲ್ಲಿಗೆ ಹೋಗ್ಬೇಕು. ಅರವಿಂದ, ಟೆನ್ಷನ್ ಮಾಡ್ಕೋಬೇಡ, ಅವನಿಗೇನಾಗಲ್ಲ. ನಡೀರಿ, ಬನ್ನಿ. ಏನ್ ನೋಡ್ತಾ ಇದ್ದೀರಾ? ಎಲ್ರೂ ಹೋಗಿ ಸ್ನಾನ ಮುಗಿಸಿ ಇನ್ನೊಂದ್ಸಲ ಎಲ್ಲರೂ ಊಟ ಮಾಡಿ ಹೋಗಿ. ಚಿಕ್ಕಿ, ಏನ್ ಚಿಕ್ಕಿ? ಮೊದ್ಲಿಂದನೂ ನೋಡ್ತಾನೆ ಇದೀನಿ. ಮದ್ವೆ ಅಂದ್ರೆ ಸಾಕು ಹಾಗೆ ಬೆಚ್ ಬೀಳೋದು, ಜಗದೀಶ್ನ ನೋಡಿದ ಕೂಡ್ಲೆ ದೂರ ಓಡ್ ಹೋಗೋದು. ಈ ಖುಷಿನ ನಿನ್ಗೆ? ನೀನ್ ಅನ್ಕೊಂಡಂಗೆ ಮದ್ವೆನೆ ನಿಂತ್ ಹೋಯ್ತು. ಅಕ್ಕ ಏನ್ ಮಾಡಿದ್ಲು ಚಿಕ್ಕಿ? ಇನ್ನು ಏನೇ ಮಾಡ್ಬೇಕು? ಎಲ್ಲಾ ಕಡೆ ದೋಷ, ಜಾತಕ ಪೂರ್ತಿ ಅನಿಷ್ಟ, ಜೀವನ ಎಲ್ಲ ದರಿದ್ರ ಹೊತ್ಕೊಂಡ್ ಹುಟ್ಟಿದ್ರೆ ಯಾರಾದ್ರೂ ಏನೇ ಮಾಡಕ್ಕಾಗತ್ತೆ? ಇಲ್ಲ ಅಂದಿದ್ರೆ ಮೊನ್ನೆ ನಿನ್ ಮದ್ವೆಲಿ ತಾತ ಸತ್ ಹೋದ್ರು. ಈಗ ನೋಡು, ತಾಳಿ ಕಟ್ಟೋಕ್ ಮೊದ್ಲೇ ಬೆಂಕಿ ಹತ್ತೂರಿತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಎಲ್ರು ಸುಟ್ಟೆ ಹೋಗ್ತಿದ್ವಿ. ಅದಕ್ ಕಾರಣ ನಾನ ಚಿಕ್ಕಿ. ನೀನಲ್ದೆ ಇನ್ಯಾರು? ಹೆಜ್ಜೆ ಹೆಜ್ಜೆಗೂ ಬರೀ ವಿಘ್ನಗಳೇ. ಅಯ್ಯೋ ದೇವ್ರೆ, ಇಷ್ಟ್ರಲ್ಲೇ ಎಂಥ ಅನಾಹುತ ತಪ್ಪೋಯ್ತು. ನಮ್ಮೇಲೆ ಯಾವ ದೇವ್ರ ಕರುಣೆ ಇತ್ತೋ ಏನೋ. ಮಹಾ ತಾಯಿ ಇಲ್ದಿದ್ರೆ ಒಂದೇ ಕ್ಷಣದಲ್ಲಿ ನಾವೆಲ್ಲರೂ ಸುಟ್ಟು ಬೂದಿ ಆಗ್ತಿದ್ವಿ. ಏನ್ ಮಾತಾಡ್ತಾ ಇದೀಯ ಅನ್ಸೂಯ? ಬುದ್ಧಿ ಇದ್ದೆ ಮಾತಾಡ್ತಾ ಇದ್ಯಾ? ಚಿಕ್ಕಪ್ಪ, ಅನ್ಸೂಯನೋ. ನೀನ್ ಸುಮ್ನಿರು ಶೇಖರ. ಆವೇಶದಿಂದ ಅಲ್ಲ, ಸಂಸ್ಕಾರ ಕಳ್ಕೊಂಡು ಮಾತಾಡ್ತಾ ಇದ್ದಾಳೆ. ಭಾಗ್ಯನ್ಗೆ ಮಕ್ಕಳಿಗೆ ಗತಿ ಇಲ್ದೆ ಇಲ್ಲಿಗೆ ಬಂದಿಲ್ಲ. ಭಾಗ್ಯನಿಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗಲ್ಲ ಅಂತ ನಿನ್ ಜೊತೆ ಕಳಿಸ್ಲಿಲ್ಲ. ಹಾಗಂತ ನಾನ್ ಹೇಳದ್ನ ಸಾರ್ಥಿ ಮಾವಯ್ಯ. ಮತ್ತೆ ನೀನ್ ಏನ್ ಹೇಳ್ದೆ ಅಂತ ನೆನಪು ಮಾಡ್ಕೊಳಮ್ಮ. ಜೀವಕ್ಕೆ ಜೀವ ಆಗಿದ್ದ ತಾತನ್ನ ಕಳ್ಕೊಂಡು ಭಾಗ್ಯ ತುಂಬಾ ದುಃಖದಲ್ಲಿದ್ರೆ ಸಮಾಧಾನ ಮಾಡೋದ್ ಬಿಟ್ಟು ಬಂಗಾರದಂತ ಸಂಬಂಧನ ನಿನ್ನ ಮಾತಿನಿಂದಾನೇ ಹಾಳು ಮಾಡ್ದೆ. ಆದ್ರೂ ಯಾರೊಬ್ರು ಸಹ ನಿನ್ನ ಒಂದು ಮಾತು ಕೇಳಲಿಲ್ಲ. ಯಾಕೆ? ತಾಯಿ ಇಲ್ದಿರೋ ಮಕ್ಕಳಿಗೆ ಚಿಕ್ಕಮ್ಮ ಆಗದೆ ಒಬ್ಳು ತಾಯಿ ಆಗ್ತೀಯಾ ಅಂತ ಒಂದು ಚಿಕ್ಕ ಆಸೆ. ಭಾಗ್ಯನಿಗೆ ನಿನ್ನ ಕೈಯಾರೆ ಮದುವೆ ಮಾಡ್ತೀಯಾ ಅಂತ, ಅಚ್ಯುತನಿಗೆ ಕೊಟ್ಟ ಮಾತನ್ನ ನಡೆಸ್ಕೋತೀಯಾ ಅಂತ, ಅವ್ರನ್ನ ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ಕೋತೀನಿ ಅಂತ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂತಂದೆ. ಬೇಡ ಅನ್ಲಿಲ್ಲ. ಆದ್ರೆ ಈಗೇನ್ ಮಾಡ್ದೆ? ನೀನ್ ತಂದಿರೋ ಈ ಸಂಬಂಧ, ಭಾಗ್ಯನ ಮದುವೆ ಮಾಡ್ಕೊಳ್ಳೋ ಆ ಹುಡುಗ ಭಾಗ್ಯನಿಗೆ ಸರಿಯಾದ ವರನ?
ಭಾಗ್ಯನ ಪಕ್ಕ ನಿಂತ್ಕೊಳ್ಳೋ ಅರ್ಹತೆ ಅವನಿಗಿದ್ಯಾ? ಇದ್ಯಾವುದನ್ನು ಯೋಚನೆ ಮಾಡ್ದೆ ಈ ಮದುವೆ ಮಾಡ್ಬೇಕು ಅಂತ ನೋಡ್ದೆ, ತಪ್ಪು ಮಾಡ್ದೆ. ಇದನ್ನೆಲ್ಲ ನೀನು ಮರ್ತು ಭಾಗ್ಯನ ಬೈಯೋದಕ್ಕೆ ನಿನಗೆ ಹೇಗ್ ಮನ್ಸು ಬಂತು? ಸಾರ್ಥಿ ಮಾವಯ್ಯ, ನಿನ್ನ ನಂಬಿ ಮಕ್ಕಳನ್ನ ನಿನ್ ಜೊತೆ ಕಳಿಸಿದ್ರೆ ಹೀಗೇನಾ ನೀನ್ ಮಾಡೋದು? ಅದಕ್ಕೆ ಈ ಮದುವೆ ಆ ದೇವರಿಗೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗ್ ಮಾಡಿದಾನೆ. ಅಕ್ಕ 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 ಈಗ್ಲೂ ಕಾಲ ಮೀರ್ ಹೋಗಿದ್ದೇನಿಲ್ಲಮ್ಮ. ನೀನವ್ರನ್ನ ಜವಾಬ್ದಾರಿಯಿಂದ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂದ್ರೆ ಈಗ್ಲೇ ಈ ಕೂಡ್ಲೆ ಅವ್ರನ್ನ ನನ್ ಜೊತೆ ನಾನು ಊರಿಗೆ ಕರ್ಕೊಂಡು ಹೊಟ್ಟೋಗ್ತೀನಮ್ಮ. ನೀನ್ ಕರ್ಕೊಂಡು ಹೋಗ್ಬಿಟ್ರೆ ಹೇಗೆ? ಆಗ ಆಸ್ತಿ ಎಲ್ಲ ನನಗೆಲ್ ಸಿಗುತ್ತೆ? ಏನ್ ಸಾರ್ಥಿ ಮಾವಯ್ಯ, ನೀವು ನಾನಷ್ಟು ಕ್ರೂರಿ ಅನ್ನೋ ಹಾಗೆ ಮಾತಾಡ್ತಿದ್ದೀರಿ. ನಾನು ಅವರಿಗೆ ತಾಯಿ ಅಲ್ದೇ ಇರ್ಬೋದು, ಚಿಕ್ಕಮ್ಮನೂ ಅಲ್ದೇ ಇರ್ಬಹುದು, ಆದ್ರೆ ನಾನು ಕೂಡ ಒಂದು ಹೆಣ್ಣು ಅಲ್ವಾ ಸಾರ್ಥಿ ಮಾವಯ್ಯ? ಭಾಗ್ಯಂಗೆ ಇಷ್ಟ ಇಲ್ದೇ ಇರೋನ್ಗೆ, ಜೋಡಿ ಅಲ್ದೇ ಇರೋನ್ಗೆ, ಅಯೋಗ್ಯಂಗೆ ಕೊಟ್ಟು ಮದ್ವೆ ಮಾಡ್ತೀನ ಹೇಳಿ? ಏನೋ ಭಾಗ್ಯ ನನ್ನ ಕಣ್ಮುಂದೆನೆ ಇರ್ತಾಳೆ ಅಂತ, ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಆ ಹುಡುಗನ ಜೊತೆ ಮದ್ವೆ ಮಾಡೋಣ ಅಂತ ಅನ್ಕೊಂಡಿದ್ದು ತಪ್ಪ. ನನ್ಗೆ ಯಾವ ದುರುದ್ದೇಶನೂ ಇಲ್ಲ ಸಾರ್ಥಿ ಮಾವಯ್ಯ. ಅದು ತಪ್ಪಾಗಿದ್ರೆ ನನ್ನನ್ನ ಕ್ಷಮಿಸ್ಬಿಡಿ. ಅದನ್ ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಅಮ್ಮ ಭಾಗ್ಯ, ಇಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಯಾಕಮ್ಮ ಮೌನವಾಗಿದೀಯಾ? ತಾತಂಗೋಸ್ಕರ. ಆದ್ರೆ ಈ ಜೀವನ ನಿಂದು, ಆಲೋಚನೆ ಮಾಡ್ಬೇಕಾಗಿದ್ದು ನೀನೇ ಅಲ್ವಾ ಅಮ್ಮ? ಒಳ್ಳೆ ರೀತಿಲಿ ಈ ಮದುವೆ ನಡೆದಿದ್ರೆ ಆಶೀರ್ವಾದ ಮಾಡಿ ಹೋಗೋಣ ಅಂತ ಬಂದೆ, ಆದ್ರೆ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೀವ್ ಹೊರಡಿ ತಾತ. ಬೇಡ ತಾತ, 1-2 ದಿನ ಇದ್ದು ಹೋಗಿ. ಇರ್ಬೇಕು ಅಂತಾನೆ ಇದ್ದೆ ಅಮ್ಮ, ಆದ್ರೆ ಒಂದು ಮುಖ್ಯವಾದ ಕೆಲಸ ಇದೆ ಅಂತ ಫೋನ್ ಬಂತು, ನಾನು ಹೋಗ್ಲೇಬೇಕು. ಹೋಗ್ ಬರ್ತೀನಿ ಶೇಖರ. ಆಯ್ತು ಚಿಕ್ಕಪ್ಪ. ಭಾಗ್ಯ, ಹೋಗ್ ಬರ್ತೀನಮ್ಮ. ಹೋಗ್ ಬರ್ತೀನಿ ಮಗು. ತಾತ
ಹುಷಾರಮ್ಮ. ಮಿತ್ರ, ಅವನ್ಗೇನಾಗಲ್ಲ ಅರವಿಂದ, ಸುಮ್ನಿರೋ. ಮೇಡಮ್, ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಹಿ ಈಸ್ ಆಲ್ ರೈಟ್, ನೋ ಪ್ರಾಬ್ಲಮ್. ಫೈರ್ ಆಕ್ಸಿಡೆಂಟ್ ಆಗಿದೆ ಅಲ್ವಾ, ಚಿಕ್ಕ ಶಾಕು, ಸಣ್ಣ ಪುಟ್ಟ ಗಾಯ ಮಾತ್ರ ಆಗಿದೆ. 1 ಅವರಲ್ಲಿ ಪ್ರಜ್ಞೆ ಬರುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಸರ್. ಮ್ಯಾನೇಜರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸರ್, ನೀವು ಸಮಯಕ್ಕೆ ಸರಿಯಾಗಲಿದ್ದು ಮಿತ್ರನ ಕಾಪಾಡಿದ್ರಿ. ಅದಕ್ಕೆ ನಿಮ್ಗೆ ಎಷ್ಟು ಸತಿ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಸಾರಿ ಸರ್, ಕ್ಷಮಿಸಿ. ಮಿತ್ರ ಸರ್ನ ಕಾಪಾಡಿದ್ದು ನಾನಲ್ಲ. ಹೌದು ಸರ್, ಆ ಟೈಮಲ್ಲಿ ಭಾಗ್ಯ ಮೇಡಮ್ ಕೂಡ ಅಲ್ಲೇ ಇದ್ರು. ಅವರೇ ಸರ್ನ ಕಾಪಾಡಿದ್ದು. ಭಾಗ್ಯ ಅವರು ಭಾಗ್ಯ ಇರು. ನಡಿ ಭಾಗ್ಯ. ಹೌದು ಸರ್, ಆ ಹುಡುಗಿ ಏನಾದ್ರೂ ತನ್ನ ಪ್ರಾಣನ ಒತ್ತೆ ಹಿಡ್ದೆ ಮಿತ್ರ ಸರ್ ಪ್ರಾಣನ ಕಾಪಾಡದೆ ಹೋಗಿದ್ರೆ ಇನ್ನೂ ದೊಡ್ಡ ಅನಾಹುತನೇ ಆಗ್ತಿತ್ತು. ಭಾಗ್ಯ ಯಾರು? ದೊಡ್ಡಮ್ಮ, ಭಾಗ್ಯ ಅಂದ್ರೆ ಅಣ್ಣಂಗೆ ಸ್ವಲ್ಪ ಪರಿಚಯ ಇರೋರೆ. ಆ ಫಂಕ್ಷನ್ ಹಾಲಲ್ಲೇ ಭಾಗ್ಯ ಅವ್ರ ಮದುವೆ ನಡೀತಿತ್ತು ಮೇಡಮ್. ಈ ಘಟನೆಯಿಂದ ಆ ಮದುವೆ ಕೂಡ ನಿಂತೋಯ್ತು. ಯಾವುದೋ ದೇವ್ರು ಕಾಪಾಡ್ತಾ ಅನ್ಕೋಬೇಕು. ಇಲ್ದಿದ್ರೆ ಇವತ್ತು ನನ್ನ ಮಗ. ದೊಡ್ಡಮ್ಮ, ಡಾಕ್ಟರ್ ಹೇಳಿದ್ರಲ್ಲ ಅಣ್ಣಂಗೆ ಏನಾಗಿಲ್ಲ ಅಂತ. ಡೋಂಟ್ ವರಿ, ಸ್ವಲ್ಪ ಹೊತ್ತಲ್ಲೇ ಅಣ್ಣಂಗೆ ಪ್ರಜ್ಞೆ ಬರುತ್ತೆ. ಮಿತ್ರ ಸರ್ನ ಕಾಪಾಡಿದ್ದು ನಾನಲ್ಲ. ಆ ಟೈಮಲ್ಲಿ ಭಾಗ್ಯ ಮೇಡಮ್ ಕೂಡ ಅಲ್ಲೇ ಇದ್ರು. ಅವರೇ ಸರ್ನ ಕಾಪಾಡಿದ್ದು. ಭಾಗ್ಯನಾ?
ದೇವ್ರೆ ನನ್ನ ತಮ್ಮಂಗ್ ಬೇಗ ಗುಣ ಆಗಿ ಅವನಿಗೆ ಯಾವ ಸಮಸ್ಯೆನೂ ಇಲ್ಲದೆ ಸ್ಕೂಲಿಗೆ ಹೋಗೋ ಹಾಗೆ ಮಾಡು. ಬೆಂಡೆಕಾಯಿ, ಒಳ್ಳೆಕಾಯಿ, ದೊಂಡೆಕಾಯಿ, ಸೊಪ್ಪು, ಮೆಂತ್ಯ ಸೊಪ್ಪು, ತರಕಾರಿ ಬೇಗ ಬೇಗ ಬನ್ನಿ. ಟೊಮೊಟೊ, ನಾಟಿ ಟೊಮೊಟೊ ಎಲ್ಲ ಚೆನ್ನಾಗಿದೆ ತರಕಾರಿ. ಏ ನಿಲ್ಸು ನಿಲ್ಸು. ಹಾ, ಏನಯ್ಯ ಹೇಗ್ ಕೊಡ್ತೀಯ? ತೂಕ ಹಾಕಿ. ಆಹಾ, ನಾನೆಲ್ಲೋ ಲೀಟರ್ ಅಲ್ಲಿ ಕೊಡ್ತೀಯ ಅನ್ಕೊಂಡೆ. ನಾನ್ ಕೇಳಿದ್ದು ತಮಾಷೆಗಲ್ಲ, ರೇಟ್ ಹೇಳು. ಮಾರ್ಕೆಟ್ ರೇಟ್ಗಿಂತ ಒಂದು 5 ರೂಪಾಯಿ ಕಡಿಮೆ ಕೊಡ್ತಾಯಿ. 1/4 kg? ಅಲ್ಲ, ಗ್ರಾಮ್ಗೆ. ಮತ್ತಿನ್ನೇನ್ ತಾಯಿ, ಕೆಜಿಗೆ ಒಂದು 5 ರೂಪಾಯಿ ಕಡಿಮೆ ಕೊಡಿ. 10 ಕಡಿಮೆ ಕೊಡ್ತೀನಿ. 2 ಕಿಲೋ ಟೊಮ್ಯಾಟೊ ಕೊಡು. ಸರಿ ತಗೊಳ್ಳಿ ತಾಯಿ. ಹಾ, ತಗೋ. ಏನಾಯ್ತು? ಕಿಲೋ ಕಲ್ಲು ಕಾಣ್ತಾ ಇಲ್ಲಮ್ಮ. ಕಲ್ಲಿಲ್ದಿದ್ರೆ ಬೇಡ ಬಿಡು. ಕಣ್ಣಳ್ತೆ ಲೆಕ್ಕದಲ್ಲಿ 20 ರೂಪಾಯಿ ಕೊಡ್ತೀನಿ. ಯಾಕೆ? ಫ್ರೀಯಾಗೆ ತಗೊಂಡೋಗ್ಬಿಡಿ. ಹಾಗಾದ್ರೆ ಕಲ್ಲೇ ಹಾಕು. ಮತ್ತೆ ನಾನೇನಾದ್ರೂ ಬೇಡ ಅನ್ನ ಹಾಕು. ಏಯ್ ಇಡು ಇದು ನೋಡು, ತೂಕದ ಕಲ್ಲು ಅಲ್ಲೇ ಇದೆ, ನೋಡ್ಕೊ. ಆಗ್ಲೇ ಅಲ್ಲಿ ಹುಡುಕದ್ನಲ್ಲ, ಕಲ್ ಕಾಣ್ಲೇ ಇಲ್ಲ. ಏನಯ್ಯ, ನನ್ಗೇನ್ ಗೊತ್ತು? ಕೊಡು ಬೇಗ. ಏನ್ ಅನ್ಕೊಂಡಿದ್ಯಾ ನೀನು? ಏನ್ ಅನ್ಕೊಂಡಿದ್ಯಾ ಹೇಳು? ಏನಾಯ್ತು? ಏನ್ ಮಾಡಿದ್ಯೋ ಅರ್ಥ ಆಗ್ತಿದ್ಯಾ ನಿನ್ಗೆ? ಅವನ ಬೆಂಕಿಲ್ ಸಿಗಾಕೊಂಡ್ರೆ ಅವನ್ನ ಕಾಪಾಡಕ್ ಟ್ರೈ ಮಾಡೋದೇನ್ ನೀನು? ಅಂದ್ರೆ ಅದು ಆಗ್ಲೇ ಅವರು ಮಾತಾಡ್ಬೇಡ. ಅವನು ನನ್ನ ಹೊಡೆದೋನು ಅಂತವನ್ನ ಬಿಟ್ಟು ಬರ್ಬೇಕು. ನನಗ್ ಸಪೋರ್ಟ್ ಮಾಡ್ಬೇಕು. ನನ್ನ ಜೊತೆಲಿ ಹೊರಗಡೆ ಬರದ್ ಬಿಟ್ಟು ಅವ್ನಿಗೆ ಯಾಕೆ ಸಪೋರ್ಟ್ ಮಾಡ್ದೆ? ಜಗದೀಶ್, ಏನಿದು? ನೀನ್ ಮತ್ತೆ ಒಳಗಡೆ ಹೋಗದೆ ಇದ್ದಿದ್ರೆ ಆ ರೆಸಾರ್ಟ್ ಪೂರ್ತಿ ಸುಟ್ಟೋಗಿದ್ರು ನಾವು ಬೇರೆ ಕಡೆ ಮದ್ವೆ ಆಗ್ತಾ ಇದ್ವಿ. ಇವಾಗ ನೋಡು, ಮದ್ವೆನೇ ನಿಂತೋಯ್ತು. ಯಾಕ್ ಜಗದೀಶ್ ಆವೇಶ? ಯಾಕೆ ಈ ತರ ಮಾತಾಡ್ತಿದ್ಯಾ? ಆವೇಶ ಅಲ್ಲ ಆಂಟಿ, ಭಾಗ್ಯನಿಂದ ನನ್ಗೆಲ್ರ ಮುಂದೆ ಎಷ್ಟು ಇನ್ಸಲ್ಟ್ ಆಗಿದೆ ಗೊತ್ತಾ? ಜಗದೀಶ್, ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊ. ಎಲ್ಲಾ ವಿಚಾರ ಆಮೇಲೆ ನಾವು ಕೂತ್ಕೊಂಡು ಮಾತಾಡೋಣ. ಮಾಡೋದೆಲ್ಲ ಮಾಡೋದು, ಕೇಳಿದ್ರೆ ಮಾತ್ರ ಮೌನ ವ್ರತ ಮಾಡೋದು. ಈಗ ಎಲ್ಲ ಗೊತ್ತಿದ್ದು ನಿನ್ನ ಮದುವೆ ಆಗ್ತಾ ಇರೋದು ನನ್ನ ತಪ್ಪು. ಇದಕ್ಕೂ ಮೊದಲು ಕೂಡ ನಿನ್ನ ಮದುವೆ ವಿಷಯಕ್ಕೆ ಏನೋ ಪ್ರಾಬ್ಲಮ್ ಆಗಿತ್ತಂತಲ್ಲ. ಈಗ ಮತ್ತೆ ಹಾಗೆ ಆಯ್ತು. ಇದೆಲ್ಲ ನೋಡ್ತಾ ಇದ್ರೆ ನಿನ್ ಜಾತಕದಲ್ಲೇ ಏನೋ ದೋಷ ಇದೆ ಅಂತ ಅರ್ಥ ಆಗ್ತಾ ಇದೆ. ಜಗದೀಶ್, ಏನ್ ಮಾತಾಡ್ತಿದ್ಯಾ? ನಡೆದಿದ್ದು ಒಂದು ಆಕ್ಸಿಡೆಂಟ್. ಒಳ್ಳೇದು ಕೆಟ್ಟದ್ದು ಅಂತ ಆಲೋಚನೆ ಇಲ್ಲದೆ ನಮ್ಮ ಭಾಗ್ಯ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ. ಆರೋಪ ಅಲ್ಲ ಅಂಕಲ್, ನಿಜಾನೇ. ನಡೆದಿದ್ದು ನೋಡಿದ್ರೆ ಗೊತ್ತಾಗಲ್ವಾ ಇವಳು ಜಾತಕ ಎಂಥದ್ದು ಅಂತ? ನಮ್ಮ ಭಾಗ್ಯನ ಜಾತಕ ತುಂಬಾ ಅದೃಷ್ಟದ್ದು. ಗೊತ್ತಿಲ್ಲದೆ ಮಾತಾಡ್ಬೇಡ. ಈಗಲೇ ನಿರೂಪಿಸ್ತೀನಿ. ನೋಡು ನೋಡು ಭಾಗ್ಯನ್ ಜಾತಕ. ಅವಳಿರೋ ಜಾಗ ಸ್ವರ್ಗ ಆಗತ್ತೆ, ಅವಳು ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೆ. ಭಾಗ್ಯನ್ ಜಾತಕ ಅದೃಷ್ಟನ ಅಲ್ವಾ ಅನ್ನೋದು ನನಗೆ ಬೇಕಾಗಿಲ್ಲ. ನೋಡು, ನಿನ್ನಿಂದ ನಂಗೆ ನಷ್ಟ ಆಗಿದೆ. ನಿನ್ನಿಂದ ನನ್ನ ಮರ್ಯಾದೆ ಹೋಗಿದೆ. ನನ್ನ ಮರ್ಯಾದೆ ಉಳಿಬೇಕು ಅಂದ್ರೆ ನಾವಿಬ್ರು ಮದುವೆ ಆಗ್ಬೇಕು.
ನಡಿ ನನ್ನ ಜೊತೆನಲ್ಲಿ ಬಾ. ಏನಿಷ್ಟು ಹಠ ಮಾಡ್ತಾ ಇದ್ಯಾ? ಇಷ್ಟೆಲ್ಲ ಆದ್ಮೇಲೆ ಹಿಂದೆ ಸರಿಯೋ ಮಾತೇ ಇಲ್ಲ. ನೀನೇ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗೋಗಿದ್ದೀನಿ. ನೀನ್ ಕೂಡ ಅದೇ ಫಿಕ್ಸ್ ಆಗೋ. ಜಗದೀಶ್, ಏನಿದು? ನಿನ್ನೆ ನಡೆದಿದ್ದೆಲ್ಲ ಸ್ವಲ್ಪ ಮರೆಯೋ ತನಕ ಸುಮ್ಮನಿರಲ್ಲ ಆಂಟಿ. ಭಾಗ್ಯ, ನೆನ್ನೆದೆಲ್ಲ ಬಿಟ್ಬಿಡು. ಇನ್ನು ಮುಂದೆ ನೀನು ನನ್ನವಳು. ನನ್ನ ಜೊತೆ ಬಂದ್ಬಿಡು. ಇಲ್ದೇ ಇದ್ರೆ ಎಳ್ಕೊಂಡು ಹೋಗ್ತೀನಿ ನಿನ್ನ. ಬಾ. ಎಲ್ಲಿಗೆ ಬರೋದು? ನೀನ್ ಬಾ ಅಂದ್ರೆ ಬರೋಕೆ ನಾನೇನ್ ವಸ್ತು ಅಲ್ಲ. ನನ್ ಮೇಲ್ ನೀನ್ ಅಧಿಕಾರ ಚಲಾಯಿಸೋಕೆ ನಾನೇನು ನಿಮ್ಮನೆ ಕೆಲ್ಸದವಳಲ್ಲ. ನಿನಗ್ ಹೊಡೆದೋರ್ಗೆ ನಾನೇನ್ ಸಪೋರ್ಟ್ ಮಾಡ್ಲಿಲ್ಲ. ಅಪಾಯದಲ್ಲಿದ್ದಾರೆ ಅಂತ ಸಹಾಯ ಮಾಡ್ದೆ. ಅದನ್ ತಿಳ್ಕೊಳ್ದೆ, ಸಂಸ್ಕಾರನೇ ಇಲ್ದೆ ಹೆಣ್ಣಿನ ಮೇಲೆ ಆರೋಪ ಮಾಡೋ ಅರ್ಹತೆ ನಿನಗಿಲ್ಲ.